ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ನಮಸ್ತೆ. ಸಮುದ್ರ ತೀರದ ಹತ್ರ ಒಂದು ಕಾಗೆ ಆಹಾರ ಹುಡುಕ್ತಾ ಇರುತ್ತೆ. ಅದಕ್ಕೆ ಒಂದು ಚಿಪ್ಪು ಹುಳು ಸಿಗುತ್ತೆ. ಆ ಚಿಪ್ಪನ್ನು ಹೊಡೆಯೋಕೆ ಕಾಗೆ ತುಂಬ ಪ್ರಯತ್ನ ಪಡುತ್ತೆ, ಆದರೆ ಅದು ಸಾಧ್ಯ ಆಗೋದಿಲ್ಲ. ಇದನ್ನೆಲ್ಲ ಅಲ್ಲೇ ಪಕ್ಕದಲ್ಲಿ ಕೂತು ಗಮನಿಸ್ತಾ ಇದ್ದಂಥ ಒಂದು ಹದ್ದು ಕಾಗೆಗೆ ಹೇಳುತ್ತೆ, ಕಾಗೆ, ನೀನು ಎಷ್ಟೇ ಬಲ ಪ್ರಯೋಗ ಮಾಡಿದರೂ ಆ ಚಿಪ್ಪನ್ನು ಹೊಡೆಯೋಕ್ಕೆ ಸಾಧ್ಯನೇ ಇಲ್ಲ. ನಾನು ನಿಂಗೊಂದು ಉಪಾಯ ಹೇಳ್ತೀನಿ, ಹಾಗೆ ಮಾಡು ಅಂತ. ಕಾಗೆ ಸರಿ ಅಂತ ಹೇಳುತ್ತೆ. ಹದ್ದೇಳುತ್ತೆ, ನಿನ್ನ ಬಾಯಿಂದ ಈ ಚಿಪ್ಪನ್ನು ಕಚ್ಕೊಂಡು ಎಷ್ಟು ಮೇಲೆ ಹೋಗೋಕ್ಕೆ ಸಾಧ್ಯನೋ ಅಷ್ಟು ಮೇಲಿಂದ ಯಾವುದಾದ್ರು ಒಂದು ಬಂಡೆ ಮೇಲೆ ಹಾಕು. ಖಂಡಿತವಾಗ್ಲೂ ಚಿಪ್ಪು ಹೊಡೆಯುತ್ತೆ, ಹುಳು ಹೊರಗೆ ಬರುತ್ತೆ, ಆವಾಗ ನೀನು ಆ ಹುಳುವನ್ನು ತಿನ್ನಬಹುದು ಅಂತ. ಕಾಗೆ ಹದ್ದು ಹೇಳ್ದಾಗೆ ಮೇಲೆ ಹೋಗಿ ಬಂಡೆ ಮೇಲೆ ಚಿಪ್ಪನ್ನು ಹಾಕತ್ತೆ. ಚಿಪ್ಪು ಹೊಡೆಯುತ್ತೆ, ಹುಳು ಹೊರಗೆ ಬರುತ್ತೆ. ಹುಳು ಹೊರಗೆ ಬರ್ತಿದ್ದಾಗೆ ಹದ್ದು ಅದನ್ನು ಕಚ್ಕೊಂಡು ಹಾರಿ ಹೋಗುತ್ತೆ. ಈ ಪೆದ್ದು ಕಾಗೆ ಪಿಳಿ ಪಿಳಿ ಅಂತ ಕಂಡುಬಿಡ್ತಾ ಆ ಹದ್ದು ಹಾರೋಗೋದನ್ನ ನೋಡ್ತಾ ಇರುತ್ತೆ. ಯಾರೇ ಆದರೂ ನಮಗೆ ಉಚಿತವಾಗಿ ಸಲಹೆ ಕೊಡೋಕೆ ಬಂದರೆ ಅಥವಾ ಸಹಾಯನ ಮಾಡ್ತಾರೆ ಅಂತ ಅಂದರೆ ಅದರ ಹಿಂದಿನ ಉದ್ದೇಶವನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಮುಂದಾಲೋಚನೆ ಮಾಡದೆ ಯಾವುದೇ ಕೆಲಸವನ್ನು ನಾವು ಮಾಡಬಾರ್ದು. ಪ್ರತಿಯೊಂದು ಕೆಲಸಕ್ಕೂ ಯೋಚನೆ, ಮುಂದಾಲೋಚನೆ ತುಂಬ ಮುಖ್ಯವಾದದ್ದು. ಮತ್ತೆ ಸಿಗೋಣ. ಧನ್ಯವಾದಗಳು.